ಸ್ಟಾರ್ಟ್ ಮಾಡಿ ರಕ್ಷಿತಾ. ಗೋ ಅಹೆಡ್. ಓಕೆ ಸರ್. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ರಕ್ಷಿತಾ, ಸೆಕೆಂಡ್ ಇಯರ್ MSW ಸ್ಟೂಡೆಂಟ್, ಫಸ್ಟ್ ಗ್ರೇಡ್ ಕಾಲೇಜ್ KR ನಗರ. ಇವತ್ತಿನ ನನ್ನ ಸೆಮಿನಾರ್ ಟಾಪಿಕ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಕ್ಟ್. ಸರ್ ಸ್ಲೈಡ್. ಇಂಟ್ರೊಡಕ್ಷನ್ ನೋಡೋದಾದ್ರೆ, an acts enacted by the government to protect the right of the people seeking employment. It is also insurance that there is no fertility involved in provision of jobs to the deserving candidates who are seek appropriate employment. ಇಂಟ್ರೊಡಕ್ಷನ್ ನೋಡೋದಾದ್ರೆ, ಉದ್ಯೋಗ ಅರಸುತ್ತಿರುವ ಜನರ ಹಕ್ಕುಗಳನ್ನು ರಕ್ಷಿಸಲು ಸರ್ಕಾರವು ಜಾರಿಗೊಳಿಸಿದ ಕಾಯ್ದೆಗಳು ನಿರುದ್ಯೋಗಿಗಳಿಗೆ ಅರ್ಹ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡುವಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ಇದು ತರಬೇತಿಗಳನ್ನು ಮತ್ತು ತಾಂತ್ರಿಕ ಶಿಕ್ಷಣ ನೀತಿ ರೂಪಿಸುತ್ತದೆ. ನಿರುದ್ಯೋಗಿಗಳಿಗೆ ಸಹಾಯ ಮಾಡಿ ಸೂಕ್ತ ಉದ್ಯೋಗವನ್ನು ಪಡೆಯಲು ಸಹಕಾರಿಯಾಗಿದೆ. ಸರ್ ನೆಕ್ಸ್ಟ್ ಸ್ಲೈಡ್. Objectives of the Act. The main purpose behind the Act is to enable to appropriate authorities to assess the employment pointedly in various categories of establishment to have a better appreciation of the labor market. ಅಂತಂದ್ರೆ ಕಾಯ್ದೆ ಉದ್ದೇಶ ಅಂತಂದ್ರೆ ಸೂಕ್ತ ಅಧಿಕಾರಿಗಳಿಗೆ ಅನುವು ಮಾಡಿಕೊಡುವುದು, ಉದ್ಯೋಗದ ಸಂಭಾವ್ಯತೆಯನ್ನು ವಿವಿಧ ಸಂಸ್ಥೆಗಳ ಮೌಲ್ಯಮಾಪನ ಮಾಡುವುದು, ಕಾರ್ಮಿಕ ಮಾರುಕಟ್ಟೆ ಬಗ್ಗೆ ಉತ್ತಮ ಮೆಚ್ಚುಗೆಯನ್ನು ಹೊಂದುವುದಾಗಿದೆ. ಸರ್ ನೆಕ್ಸ್ಟ್ ಸ್ಲೈಡ್. Scope. The Act enacts to the whole of India. It shall come into force in state on such date as the control government may by notification in the official gazette appoint in this behalf for such slate, and different dates may be appointed for different state or for different areas of state. ಇದ್ರ ವ್ಯಾಪ್ತಿ ನೋಡೋದಾದ್ರೆ, ಈ ಕಾಯ್ದೆಯು ಇಡೀ ಭಾರತಕ್ಕೆ ವಿಸ್ತರಿಸಿದೆ. ಇದು ಕೇಂದ್ರ ರಾಜ್ಯವು ಅಧಿಕೃತ ಗೆಜೆಟ್ನ ಅಧಿಸೂಚನೆಯ ಮೂಲಕ ಅಂತ ಸ್ಲೇಟ್ಗಾಗಿ ಇದು ಪರವಾಗಿ ನೇಮಕಗೊಳ್ಳಬಹುದು ಮತ್ತು ಬೇರೆ ಬೇರೆ ದಿನಾಂಕಗಳನ್ನು ವಿಭಿನ್ನವಾಗಿ ನೇಮಿಸಬಹುದು. ರಾಜ್ಯದ ವಿವಿಧ ಪ್ರದೇಶಗಳಿಗೆ ಇದು ಅನ್ವಯಿಸುತ್ತದೆ. ಸರ್ ನೆಕ್ಸ್ಟ್ ಸ್ಲೈಡ್. ಸಮ್ ಡೆಫಿನೇಷನ್. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. Sections 2. It is means an office or place establishment and maintained by the government for the collection and furnishing of information either by keeping or register. ಅಂದ್ರೆ ಉದ್ಯೋಗ ವಿನಿಮಯ ಸೆಕ್ಷನ್ 2 ಪ್ರಕಾರ ಇದರ ಅರ್ಥ ಅಂತಂದ್ರೆ ಮಾಹಿತಿ ಒದಗಿಸುವುದಕ್ಕಾಗಿ ಸರ್ಕಾರವು ಸ್ಥಾಪಿಸಿದ ಮತ್ತು ನಿರ್ವಹಿಸುವ ಯಾವುದೇ ಕಚೇರಿ ಅಥವಾ ಸ್ಥಳವಾಗಿರುತ್ತದೆ. ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನ್ಸ್ 2. It means any office or any place where any industry, trade, business or occupation is carried on. Establishment in public sector means an establishment owned, controlled and managed by the government. Establishment in private sector where ordinarily 25 or more person are company to work from remuneration. ಅಂತಂದ್ರೆ ಸೆಕ್ಷನ್ 2 ಪ್ರಕಾರ ಯಾವುದೇ ಕಚೇರಿ ಅಥವಾ ಯಾವುದೇ ಕೈಗಾರಿಕಾ ವ್ಯವಹಾರ ಮತ್ತು ಉದ್ಯೋಗ ಪಡೆಯುವ ಯಾವುದೇ ಸ್ಥಳ ಸಾರ್ವಜನಿಕ ವಲಯದಲ್ಲಿ ಸ್ಥಾಪನೆ ಎಂದರೆ ಸರ್ಕಾರದ ಒಡೆತನದ ನಿಯಂತ್ರಣ ಮತ್ತು ನಿರ್ವಹಣೆ ಸ್ಥಾಪನೆಯಾಗಿದೆ. ಇದು ಖಾಸಗಿ ವಲಯದಲ್ಲಿ ಸಾಮಾನ್ಯವಾಗಿ 20 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಒಂದು ಸಂಸ್ಥೆಯಲ್ಲಿ ಸಂಭಾವನೆಗಾಗಿ ಕೆಲಸ ಮಾಡ್ತಾ ಇರೋದನ್ನ ಉದ್ಯೋಗ ವಿನಿಮಯ ಎಂದು ಕರೆಯಲಾಗುತ್ತದೆ. Notification of vacancies to employment section 4. After the commencement of this act in any state or area thereof, the employer in very establishment in public sector in that state
or area shall, before filling up any vacancy in any employment in that establishment, notify that vacancy to such employment exchange as may be ಪ್ರೆಸ್ಕ್ರಿಪ್ಷನ್. ಅಂದ್ರೆ ಉದ್ಯೋಗಕ್ಕಾಗಿ ಖಾಲಿ ಹುದ್ದೆಗಳ ಅಧಿಸೂಚನೆ ಸೆಕ್ಷನ್ 4 ರ ಪ್ರಕಾರ ಇಲ್ಲಿ ಯಾವುದೇ ರಾಜ್ಯ ಅಥವಾ ಪ್ರದೇಶದಲ್ಲಿ ಈ ಕಾಯ್ದೆ ಆರಂಭವಾದ ನಂತರ ಆ ರಾಜ್ಯದ ಅಥವಾ ಪ್ರದೇಶದ ಸಾರ್ವಜನಿಕ ವಲಯದಲ್ಲಿ ಪ್ರತಿಯೊಂದು ಸ್ಥಾಪನೆಯಲ್ಲೂ ಉದ್ಯೋಗದಾತ ಅದರಲ್ಲಿ ಯಾವುದೇ ಉದ್ಯೋಗ ಖಾಲಿಯಾದಂತಹ ಸಂದರ್ಭದಲ್ಲಿ ಅದನ್ನು ಭರ್ತಿ ಮಾಡುವ ಸ್ಥಾಪನೆ ಮಾಡುವ ಮೊದಲು ಯಾವ ಒಂದು ಉದ್ಯೋಗವನ್ನು ಉದ್ಯೋಗ ವಿನಿಮಯ ಕೇಂದ್ರಗಳಿಗೆ ಖಾಲಿ ಇರುವ ಜಾಬ್ಗಳ ಬಗ್ಗೆ ವಿವರಣೆಗಳನ್ನು ನೀಡಬೇಕು ಎಂದು ತಿಳಿಸುತ್ತದೆ. The appropriate government may be notification in the official gazette required the form such date as may be specified in the notification. The employer in very establishment in public sector shall, before filling up any vacancy in any employment in that establishment, notify that vacancy to such employment exchanges as may be prescribed by employer shall thereupon comply with such requisition. ಅಂದ್ರೆ ಸೂಕ್ತವಾದ ಸರ್ಕಾರವು ಅಧಿಕೃತ ಗೆಜೆಟ್ ನಲ್ಲಿ ಅಧಿಸೂಚನೆಯಾಗಿರಬಹುದಂತ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ದಿನಾಂಕದಿಂದ ಸಾರ್ವಜನಿಕ ವಲಯದಲ್ಲಿ ಪ್ರತಿಯೊಂದು ಸಂಸ್ಥೆಯಲ್ಲೂ ಉದ್ಯೋಗದಾತನ ಆ ಸಂಸ್ಥೆಯಲ್ಲಿ ಯಾವುದೇ ಉದ್ಯೋಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡುವ ಮೊದಲು ಖಾಲಿ ಇರುವ ಹುದ್ದೆಗಳ ಬಗ್ಗೆ ನಿಗದಿಪಡಿಸಬೇಕು ಮತ್ತು ಯಾವ ಹುದ್ದೆಗಳು ಖಾಲಿ ಇದೆ ಎಂಬುದರ ಬಗ್ಗೆ ತಿಳಿಸಿ ಆ ಮುಖಾಂತರ ಖಾಲಿ ಇರುವ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬೇಕು. The manner in which that vacancy referred to above shall be notified to the employment exchange, and the particulars of employment in which such vacancies have occurred or about to occur shall be such as may be prescribed. ಅಂದ್ರೆ ಖಾಲಿ ಹುದ್ದೆಗಳನ್ನು ಉದ್ಯೋಗ ನಿಯಮಿತ ಕೇಂದ್ರಕ್ಕೆ ಮೊದಲು ತಿಳಿಸಬೇಕು ಮತ್ತು ಅಂತಹ ಖಾಲಿ ಇರುವ ಹುದ್ದೆಗಳನ್ನು ಸಂಬಂಧಿಸಿದ ಮತ್ತು ಉದ್ಯೋಗಗಳಿಗೆ ವಿವರಗಳನ್ನು ಸೂಚಿಸಬೇಕು. ಯಾವ ಹುದ್ದೆ ಖಾಲಿ ಇದೆ, ಅದಕ್ಕೆ ಏನೇನ್ ವಿವರಗಳು ಬೇಕು ಎಂಬುದನ್ನು ಮೊದಲೇ ತಿಳಿಸಿರ್ಬೇಕು. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಟು ವಿಚ್ ವೇಕೆನ್ಸಿ ಏರಿಯಾ ಟು ಬಿ ನೋಟಿಫೈಡ್. ದ ಫಾಲೋವಿಂಗ್ vacancy carry total monthly enrollment hours or more occurring in establishment in respect of which the control government is the appropriate government under that act. ಅಂತಂದ್ರೆ ಖಾಲಿ ಹುದ್ದೆಗಳಿಗೆ ಉದ್ಯೋಗ ವಿನಿಮಯ ಅಧಿಸೂಚಿಸೋದು. ಈ ಕೆಳಗೆ ಹುದ್ದೆಗಳಿಗೆ ಮಾಸಿಕ ಸಂಬಳವನ್ನು ಹೊಂದಿದೆ 200 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾಪನೆಗಳಲ್ಲಿ ಯಾವ ಕೇಂದ್ರ ಸರ್ಕಾರವು 200ಕ್ಕಿಂತ ಒಂದು ಮಾಸಿಕದಲ್ಲಿ 200ಕ್ಕಿಂತ ಹೆಚ್ಚು ಸಂಬಳವನ್ನು ಪಡೆದ್ರೆ ಅದನ್ನ ಸರ್ಕಾರವು ಆ ಕಾಯ್ದೆಯನ್ನು ಕೈಗೊಳ್ಳುತ್ತದೆ. ಕೇಂದ್ರ ಸರ್ಕಾರವು ಸೂಕ್ತ ಸರ್ಕಾರವೆಂದು ಹೇಳಲಾಗುತ್ತದೆ. ಸರ್ ನೆಕ್ಸ್ಟ್ ಸ್ಲೈಡ್. Vacancy which any employer might desire to be clericulated to the employment exchange outside the state or union territory in which the establishment is situated shall be notified the control employment exchange. Vacancy other than those specified above shall be notified to the local employment exchange concerned. ಉದ್ಯೋಗದಾತರು ಉದ್ಯೋಗ ವಿನಿಮಯವನ್ನು ರಾಜ್ಯ ಅಥವಾ ಯೂನಿಯನ್ ಪ್ರದೇಶಗಳಿಂದ ಹೊರಗಡೆ ಪ್ರಸಾರ ಮಾಡಲು ಬಯಸಬಹುದಾದ ಖಾಲಿ ಹುದ್ದೆಗಳನ್ನು ಕೇಂದ್ರ ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ತಿಳಿಸಲಾಗುವುದು. ನಂತರ ಹೊರತುಪಡಿಸಿದ ಖಾಲಿ ಹುದ್ದೆಗಳು ಸ್ಥಳೀಯ ಉದ್ಯೋಗ ವಿನಿಮಯ ಕೇಂದ್ರಕ್ಕೆ ತಿಳಿಸಲಾಗುತ್ತದೆ. ಎಲ್ಲಿ ಖಾಲಿ ಹುದ್ದೆಗಳಿದೆಯೋ ಅಲ್ಲಿ ವಿನಿಮಯ ಕೇಂದ್ರದಿಂದ ತಿಳಿಸಲಾಗುತ್ತದೆ. From and manner of notification of vacancy. The vacancy shall be notified in
writing to the appropriate employment exchange and the following particulars shall be fulfilled: name and address of the employer, telephone number of the employer if any, name of vacancy. ಅಧಿವೇಶನ ಖಾಲಿ ಇರುವ ಹುದ್ದೆಗಳಿಗೆ ಅಧಿಸೂಚನೆಯಿಂದ ಮತ್ತು ವಿಧಾನವು ಖಾಲಿ ಹುದ್ದೆಗಳು ಸೂಕ್ತ ಉದ್ಯೋಗ ವಿನಿಮಯಕ್ಕೆ ಲಿಖಿತದ ರೂಪದಲ್ಲಿ ತಿಳಿಸಬೇಕು ಮತ್ತು ಹೆಸರು, ವಿಳಾಸ ಮತ್ತು ದೂರವಾಣಿ ಸಂಖ್ಯೆಗಳನ್ನು ನೀಡಬೇಕಾಗುತ್ತದೆ. ಟೈಪ್ ಆಫ್ ವರ್ಕರ್ ರಿಕ್ವೈರ್ಡ್ ಡಿಸಿಗ್ನೇಷನ್ ಅಂತಂದ್ರೆ ಅಗತ್ಯವಿರುವ ಕಾರ್ಮಿಕರ ಪ್ರಕಾರ ಹುದ್ದೆಯನ್ನು ತಿಳಿಸುವಂತದ್ದು. ಡಿಸ್ಕ್ರಿಪ್ಷನ್ಸ್ ಆಫ್ ಡ್ಯೂಟೀಸ್ ಅಂತಂದ್ರೆ ಕರ್ತವ್ಯಗಳ ಬಗ್ಗೆ ವಿವರಣೆಗಳನ್ನು ನೀಡುವಂತದ್ದು. ಅಗತ್ಯವಿರುವ ಅರ್ಹತೆ ಕ್ವಾಲಿಫಿಕೇಶನ್ ರಿಕ್ವೈರ್ಡ್ ಅಂತಂದ್ರೆ ಅಗತ್ಯವಿರುವ ಅರ್ಹತೆಗಳನ್ನ ಒದಗಿಸುವಂತದ್ದು. ಏಜ್ ಲಿಮಿಟೆಡ್ ಇಫ್ ಎನಿ, ವೆದರ್ ವುಮೆನ್ ಆರ್ ಕ್ಲಿಜಿಬಲ್. ಟೈಪ್ ಆಫ್ ವ್ಯಾಕೆನ್ಸಿ ರೆಗ್ಯುಲರ್, ಟೆಂಪರರಿ, ಪೇ ಅಂಡ್ ಅಲೋವೆನ್ಸ್ ಅಂದ್ರೆ ಇತಿಮಿತಿ ಮತ್ತು ತಾತ್ಕಾಲಿಕ ಮತ್ತು ವೇತನದ ಮತ್ತು ಭತ್ಯೆಗಳ ಬಗ್ಗೆ ಹೇಳುವಂತದ್ದು. ಪ್ಲೇಸ್ ಆಫ್ ವರ್ಕ್, ನೇಮ್ ಆಫ್ ಟೌನ್, ವಿಲೇಜ್ ಅಂಡ್ district in which it is suited, probably date by which the vacancy will be filled, particulars regarding test interview of application ಅಂತಂದ್ರೆ ಕೆಲಸದ ಸ್ಥಳ ಮತ್ತು ಖಾಲಿರುವ ಭರ್ತಿ ಮಾಡುವ ಸಂಭವನೀಯ ದಿನಾಂಕದ ಅರ್ಜಿಗಳ ಪರೀಕ್ಷೆ, ಸಂದರ್ಶನಕ್ಕೆ ಸಂಬಂಧಿಸಿದ ವಿವರಗಳು ಮತ್ತು ದಿನಾಂಕ ಮತ್ತು ಪರೀಕ್ಷೆಯ ಸಂದರ್ಶನದ ಸ್ಥಳ, ಅರ್ಜಿದಾರರ ವರದಿ ಮಾಡಬೇಕಾದ ವ್ಯಕ್ತಿಯ ಹುದ್ದೆಗಳು, ವಿಳಾಸ, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಲ್ಲಿ ಯಾವುದೇ ವರ್ಗದ ವ್ಯಕ್ತಿಗೆ ಆದ್ಯತೆ ನೀಡುವುದು, ಇತರ ಯಾವುದೇ ಸಂಬಂಧಿತ ಮಾಹಿತಿಗಳನ್ನು ನೀಡುವಂತದ್ದು. ಸರ್ ನೆಕ್ಸ್ಟ್ whether there is any obligation or arrangement for giving reference to any category for person it filled up the vacancy, any other relevant information ಅಂದ್ರೆ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡುವಲ್ಲಿ ಯಾವುದೇ ವರ್ಗದ ವ್ಯಕ್ತಿಗೆ ಆದ್ಯತೆಯನ್ನು ನೀಡುವುದು ಮತ್ತು ಇನ್ನೂ ಹಲವು ಸಂಬಂಧಿತ ದಾಖಲೆಗಳನ್ನು ಒದಗಿಸುವುದಾಗಿದೆ. ಸರ್ ನೆಕ್ಸ್ಟ್ penalties. If any employer fails to notify to the employment exchange and vacancy in contravention of section 4 shall be punishable with fine which may extend to fine and 100 rupees for the first offense and on 1000 rupees for every subsequent offense if any person required to punish any information or return. ಅಂತಂದ್ರೆ ಉದ್ಯೋಗದ ವಿನಿಮಯ ಕೇಂದ್ರಗಳಿಗೆ ತಿಳಿಸಲು ವಿಫಲವಾದಾಗ, ಯಾವುದೇ ಮಾಹಿತಿಯನ್ನು ಒದಗಿಸಲು ವಿಫಲವಾದಾಗ ಸೆಕ್ಷನ್ 4 ಪ್ರಕಾರ ವ್ಯತಿರಿಕ್ತ ಅವನಿಗೆ ದಂಡವನ್ನು ವಿಧಿಸಲಾಗುತ್ತದೆ ಮತ್ತು ಅದು ಮೊದಲು ಅಪರಾಧ ಕಂಡು ಬಂದಾಗ 500 ರೂಪಾಯಿ ದಂಡಗಳನ್ನು ವಿಧಿಸಬೇಕಾಗುತ್ತದೆ. ನಂತರ ಪುನಃ ಅದೇ ರೀತಿಯಾದಂತಹ ಅಪರಾಧ ಕಂಡು ಬಂದಲ್ಲಿ 1,000 ರೂಪಾಯಿ ದಂಡವನ್ನು ಪುನಃ ಕಟ್ಟಬೇಕಾಗುತ್ತೆ. ಮತ್ತು ಯಾವುದೇ ವ್ಯಕ್ತಿಯು ಯಾವುದೇ ಮಾಹಿತಿಯನ್ನು ಒದಗಿಸಲು ಅಥವಾ ಹಿಂತಿರುಗಿಸಲು ಬಯಸಿದರೆ ಸರಿಯಾದ ಮಾಹಿತಿಗಳನ್ನು ಕೊಡದೇ ಇದ್ದಾಗಲೂ ಸಹ ದಂಡಗಳನ್ನು ಕಟ್ಟಬೇಕಾಗುತ್ತೆ. refuse or neglect furnish such information or return or furnish or causes to be furnished an information or return which is known to be false or return to answer or give a false answer to any question necessary for obtaining any information required to be furnished under
ಅಂತಂದ್ರೆ ಮಾಹಿತಿಗಳನ್ನು ನಿರ್ದಿಷ್ಟವಾದ ಮಾಹಿತಿಗಳನ್ನು ಒದಗಿಸಲು ಹಿಂದುಳಿದಾಗ ಮತ್ತು ಯಾವುದೇ ಮಾಹಿತಿಯನ್ನು ಒದಗಿಸಲು ಕೋರ್ಸ್ಗಳನ್ನು ಒದಗಿಸುವ ಅಥವಾ ಸುಳ್ಳು ವರದಿಯನ್ನು ನೀಡಿದಾಗ ಮತ್ತು ಸುಳ್ಳು ಉತ್ತರಗಳನ್ನು ಅಗತ್ಯವಿರುವ ಪ್ರಶ್ನೆಗೆ ಉತ್ತರಿಸಲು ಸುಳ್ಳು ಉತ್ತರಗಳನ್ನು ನೀಡಲು ನಿರಾಕರಿಸಿದಾಗ ಸೆಕ್ಷನ್ 5ರ ಅಡಿಯಲ್ಲಿ ಒದಗಿಸಬೇಕಾದ ಯಾವುದೇ ಮಾಹಿತಿಯನ್ನು ಪಡೆಯುವುದು. ಅದರ ಪ್ರಕಾರ ಮಾಹಿತಿಯನ್ನು ಪಡ್ಕೊಬಹುದು. ಹೀಗೆ ಸುಳ್ಳು ಮಾಹಿತಿಗಳನ್ನು ಹೇಳಿದಾಗಲೂ ದಂಡಗಳನ್ನು ವಿಧಿಸಲಾಗುತ್ತದೆ. ಸರ್, ನೆಕ್ಸ್ಟ್ ಸ್ಲೈಡ್. Under the right to access to relevant record or document or the right of entry conferred by section 6E shall be punishable with fine which may extend to 200 rupees for the first offense and 500 rupees for every substance offense. ಅಂದ್ರೆ ಸಂಬಂಧಿತ ದಾಖಲೆಗಳು ಅಥವಾ ದಾಖಲೆಗಳಿಗೆ ಪ್ರಶ್ನಿಸುವ ಹಕ್ಕನ್ನು ಅಥವಾ ಸೆಕ್ಷನ್ 6ರ ಪ್ರಕಾರ ಇವ್ರಿಗೆ ದಂಡಗಳನ್ನು ವಿಧಿಸಬಹುದು ಮತ್ತು ಶಿಕ್ಷೆಗಳನ್ನ ನೀಡಬಹುದು. 200 ರೂಪಾಯಿ ಅಥವಾ ನಂತರ ಪ್ರತಿಯೊಂದು ಅಪರಾಧಕ್ಕೂ 500 ರೂಪಾಯಿಗಳ ದಂಡಗಳನ್ನು ವಿಧಿಸಲಾಗುತ್ತದೆ. ಸರ್, ನೆಕ್ಸ್ಟ್. ಕನ್ಕ್ಲೂಷನ್ ಹೇಳೋದಾದ್ರೆ, ಉದ್ಯೋಗ ವಿನಿಮಯ ಕಾಯ್ದೆಯಿಂದ ನಿರುದ್ಯೋಗಿಗಳು ಉದ್ಯೋಗವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ ಮತ್ತು ಯಾರ್ಯಾರು ಉದ್ಯೋಗವನ್ನು ಬಯಸುವವರಿಗೆ ಮತ್ತು ಅವರಿಗೆ ರಕ್ಷಿಸುವಂತಹದ್ದಾಗಿರುತ್ತದೆ ಈ ಕಾಯ್ದೆ. ಸರ್, ರೆಫರೆನ್ಸ್ WWF India organized bill track the employment exchange compulsory notifications of vacancies amendment bill 2013-2710 detect in contact students employment exchange amendment bill PHP business government legal aspects employment ex PHP. Thank you all.